ರೈತ ಬಾಂಧವರೇ, ತಮಗೆಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಜವಾರಿ ಬಳ್ಳುಳ್ಳಿ ಬಗ್ಗೆ ಮಾಹಿತಿ ಕೊಡ್ತೀನಿ. ನಾನು ನೋಡಿ ಈ ಬಳ್ಳುಳ್ಳಿ ಬೆಳೆ ಕೃಷಿ ಮಾಡ್ತಾ ಇರೋದು ಸುಮಾರು 15 ವರ್ಷದಿಂದ ನಾನು ಬಳ್ಳುಳ್ಳಿ ಬೆಳೆ ಕೃಷಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಬಂದ್ಬಿಟ್ಟು ವಿಲು ನಾಯಕ್ ಉಪ್ಪಲ್ದಿನಿ ಅಂತ. ನಮ್ಮ ಊರು ಬಂದ್ಬಿಟ್ಟು ಉಪ್ಪಲ್ದಿನಿ ಅಂತಿದೆ. ನಮ್ಮದು ತಾಲೂಕು ಬಸವನಬಾಡಿ, ಜಿಲ್ಲೆ ವಿಜಯಪುರ. ನಾನೊಬ್ಬ ಸಾಮಾನ್ಯ ರೈತನಾಗಿದ್ದು ಇವಾಗ ನಾನು ಸುಮಾರು 15 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ. ನನ್ನ ಶಿಕ್ಷಣ ಬಂದುಬಿಟ್ಟು PUC ವರೆಗೆ ಆಗಿದೆ. ನಾನು ಇವಾಗ ಕೃಷಿ ಕ್ಷೇತ್ರದಲ್ಲಿ ಮುಂದುವರಿಬೇಕಂತ ಕೃಷಿ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಯೂಟ್ಯೂಬ್ ಮಾಧ್ಯಮದ ಮುಖಾಂತರ ಸ್ವಲ್ಪ ಹೊಸ ರೈತರಿಗೆ ಮಾಹಿತಿ ಕೊಡ್ಬೇಕಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಸ್ವಾವಲಂಬಿ ರೈತ ವಿಲು ನಾಯಕ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ. ರೈತರಿಗೆ ಸಂಬಂಧಪಟ್ಟಂತಹ ಹೊಸ ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಟನ್ ಅಂತ ತಲುಪುತ್ತೆ. So high, I'm hypnotized. What's up is down, what's left is right. ಇವತ್ತು ನಾನು ಜವಾರಿ ಬಳ್ಳುಳ್ಳಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಬಳ್ಳುಳ್ಳಿ ಬೆಳೆ ಯಾವ ರೀತಿ ಇದನ್ನು ಹಚ್ಕೊಳ್ಳೋದು, ಮತ್ತು ನೀರಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು, ಮತ್ತು ರೋಗದ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು, ರಾಸಾಯನಿಕ ಗೊಬ್ಬರಗಳನ್ನು ಯಾವ ರೀತಿ ಇದಕ್ಕೆ ಬಳಸೋದು, ಇದಕ್ಕೆ ಮಾರ್ಕೆಟಿಂಗ್ ಹೆಂಗೆ ಮಾಡೋದು, ಬಳ್ಳುಳ್ಳಿ ಬೆಳೆ ಹೆಚ್ಚಿನ ಇಳುವರಿಯನ್ನು ಯಾವ ರೀತಿ ಪಡ್ಕೋಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ನಾನು ಕೊಡ್ತೀನಿ. ಬಳ್ಳುಳ್ಳಿ ಬೆಳೆಯನ್ನು ಯಾವೆಲ್ಲ ಪದ್ಧತಿಯಲ್ಲಿ ನಾವು ಹಚ್ಕೋಬಹುದು, ಎಕರೆಗೆ ಎಷ್ಟು ಕ್ವಿಂಟಲ್ ಬಳ್ಳುಳ್ಳಿ ನಾವು ಹಾಕಬಹುದು ಮತ್ತು ಎಷ್ಟು ಇಳುವರಿ ಪಡ್ಕೋಬಹುದು ಎಂಬುದರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ರೈತ ಬಾಂಧವರೇ, ಬನ್ನಿ ವಿಡಿಯೋನ ಶುರು ಮಾಡೋಣ. ಯಾವುದೇ ರೀತಿಯ ನಾವು ಬೆಳೆ ಹಾಕೋಬೇಕಂತಂದ್ರೆ ಭೂಮಿ ಸಿದ್ಧತೆ ಅತಿ ಮುಖ್ಯವಾದ ಪಾತ್ರ ವಹಿಸುತ್ತೆ. ನೋಡಿ, ನಾನು ಬಳ್ಳುಳ್ಳಿ ಬೆಳೆ ಹಾಕೋತಾ ಇದ್ದೀನಿ. ಇದಕ್ಕೆ ಭೂಮಿ ತಯಾರಿ ಯಾವ ರೀತಿ ಮಾಡ್ಕೋಬೇಕು. ಬಳ್ಳುಳ್ಳಿ ಬೆಳೆ ಒಂದು ಮಡಿ ಮಾಡ್ಕೊಂಡು ಮಡಿ ಪದ್ಧತಿಯಲ್ಲಿ ಹಚ್ಕೋಬಹುದು. ಎರಡನೇದಾಗಿ ಬಳ್ಳುಳ್ಳಿ ಬೆಳೆಯನ್ನು ನಾವು ಬಿತ್ತನೆ ಮಾಡಬಹುದು. ಮಡಿ ಪದ್ಧತಿಲಿ ಏನಾದ್ರೂ ನಾವು ಬಳ್ಳುಳ್ಳಿ ಹಚ್ಕೋಬೇಕಂತಂದ್ರೆ ಮೊತ್ತ ಮೊದಲಿಗೆ ಮುಂಗಾರಲ್ಲಿ ನಾವು ಗೋವಿನ ಜೋಳ, ಮುಂಗಾರು ಪೀಕ್ ಯಾವುದೇ ಹಾಕೊಂಡ್ರಲ್ಲಿ, ಮುಂಗಾರ ನಂತರ ಇದು ಹಿಂಗಾರಿ ಪೀಕಲ್ಲೇ ಬಳ್ಳುಳ್ಳಿ ಬೆಳೆಯನ್ನ ಜಾಸ್ತಿ ಹಾಕ್ತಾರೆ. ಹೌದಾ? ಹಾಗಾದ್ರೆ ಮುಂಗಾರಲ್ಲಿ ನಾವು ಯಾವ್ದಾದ್ರು ಒಂದು ಬೆಳೆನ ಹಾಕೊಂಡಿರ್ತೀವಿ. ತದನಂತರದಲ್ಲಿ ನಾವು ಮಡಿ ಪದ್ಧತಿಯಲ್ಲಿ ಹಚ್ಕೋಬೇಕಂತಂದ್ರೆ ಮೊಟ್ಟ ಮೊದಲಿಗೆ ಅದಕ್ಕೆ ನೇಗಿಲಿ ಹೊಡಿಸ್ಬೇಕು, ಆಮೇಲೆ ರೂಟ್ರ್ ಹೊಡಿಸ್ಕೋಬೇಕು. ಕೆಲವೊಂದು ಟೈಮಲ್ಲಿ ಒಂದೇ ಸಲಕ್ಕೆ ರೂಟ್ರ್ ಅಲ್ಲಿ ಪುಡಿ ಆಗಲ್ಲ. ಆ ಸಮಯದಲ್ಲಿ 2 ಸಲ ರೂಟ್ರ್ ಹೊಡ್ಕೊಂಡು ಸ್ವಲ್ಪ ಪುಡಿ ಪುಡಿ ಮಾಡ್ಕೋಬೇಕು ಹೊಲ. ನಂತರ ಇದಕ್ಕೆ ಮಡಸಾಲ ಹಾಕೋಬೇಕು. ಟ್ರ್ಯಾಕ್ಟರ್ ನಿಂದಾದ್ರೂ ಹಾಕ್ಸಿ, ಇಲ್ಲಪ್ಪ ಅಂದ್ರೆ ಎತ್ಗಳಿಂದಾದ್ರೂ ಹಾಕ್ಸಿ. ನಂತರ ಕಾಲುವೆ ಹಾಕೊಂಡು ಮಡಿ ಜಕ್ಕೊಂಡು ಆಳ್ ಹಚ್ಚಿ ಇದನ್ನ ಹಚ್ಕೊಳ್ಳೋದು. ಇದರ ಬಗ್ಗೆನೂ ನಾನು ಸಂಪೂರ್ಣ ಮಾಹಿತಿ ಮುಂದೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಇನ್ನೊಂದು ಬಿತ್ತನೆ ಮಾಡೋದು. ಬಿತ್ತನೆ ಮಾಡೋದಂತಂದ್ರೆ ಇದನ್ನ ಎತ್ತಿನಿಂದಲೂ ಕೂಡ ಬಿತ್ತನೆ ಮಾಡಬಹುದು, ಟ್ರ್ಯಾಕ್ಟರ್ ನಿಂದಲೂ ಕೂಡ ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡೋದಾದ್ರೆ ಇದಕ್ಕೆ ಜಾಸ್ತಿ ಏನು ಗಳೆ ಹೊಡೆಸೋದು ಅವಶ್ಯಕತೆ ಇರಲ್ಲ. ಇದು ಒಂದ್ಸಲ ರೂಟಾವೇಟರ್ ಹೊಡೆಸ್ಬಿಟ್ರೆ ಹೊಲ ರೆಡಿ ಆಗ್ಬಿಡತ್ತೆ. ಅದಕ್ಕೆ ಗಟ್ಟಿ ಇದ್ರೂ ನಡೆಯುತ್ತೆ ಬಿತ್ತನೆಗೆ. ಯಾಕಂತಂದ್ರೆ ಜಾಸ್ತಿ ನಾವು ಯಾವತ್ತು ಬಿತ್ತಬಾರ್ದು. ಬಳ್ಳುಳ್ಳಿ ನೋಡಿ, ಬರೇ ಒಂದು 4 ಬಟ್ಟ ಅಷ್ಟೇ ಕೆಳಗ್ ಬಿತ್ತಬೇಕು. ಅದಕ್ಕಿಂತ ಹೆಚ್ಚು ಕೆಳಗೆ ಬಿತ್ತಬಾರ್ದು. ಯಾಕಂದ್ರ ಬೀಜ ಜಾಸ್ತಿ ಇಳಿತಂದ್ರ ಸರಿಯಾಗಿ ಬರಲ್ಲ, ಅಲ್ಲೇ ನಾಟುವುದು ಕೂಡ ಇಲ್ಲ ಅದು. ಆದ್ರಿಂದ 2 ರಿಂದ 3 ಇಂಚಲ್ಲೇ ನಾವು ಬಳ್ಳುಳ್ಳಿ ಬೀಜವನ್ನು ಹಾಕೋಬೇಕಾಗತ್ತೆ. ಆದ್ರಿಂದ ಬಿತ್ತನೆ ಮಾಡೋರಿದ್ರೆ ಒಂದೇ ಸಲ ನಾವು ರೂಟ್ರನ್ನ ಹೊಡೆಸ್ಕೊಂಡು ಹೊಲನ ರೆಡಿ ಮಾಡ್ಕೋಬಹುದ್ರಿ. ನಾನ್ ನೋಡ್ರಿ ಮಡಿ ಪದ್ಧತಿಯಲ್ಲಿ ಈ ವರ್ಷ ಹಚ್ಕೊಳ್ತಾ ಇದ್ದೀನಿ. ಮಡಿ ಪದ್ಧತಿ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ರೈತ ಬಾಂಧವರೇ, ನಾನು ಮುಂಗಾರು ಹಂಗಾಮಿನಲ್ಲಿ ಗೋವಿನ ಜೋಳವನ್ನು ಹಾಕೊಂಡಿದ್ದೆ. ಗೋವಿನ ಜೋಳ ತೆನಿ ಮುರ್ಕೊಂಡು ಅದು ಏನ್ ದಂಟಿತ್ತಲ್ಲ ಮತ್ತೆ ಕಣಕಿ ಇತ್ತಲ್ಲ, ಅದನ್ನ ನಾನು ಕಡ್ದಿಲ್ಲ. ಅದರಲ್ಲೇ ಡೈರೆಕ್ಟ್ ಆಗಿ ರೂಟಾವೇಟರ್ನ ಹೊಡೆಸ್ಬಿಟ್ಟಿದ್ದೆ.
ಅದು ಒಂದ್ಸಲ ಫಸ್ಟ್ಗೆ ರೂಟಾವೇಟರ್ ಹೊಡೆಸ್ಕೊಂಡು ತದನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಮಡಕಿ ಹೊಡಿಸಿದ್ದೆ. ಮಡಕಿ ಹೊಡೆಸ ಆಮೇಲೆ ರೂಟರ್ ಹೊಡೆದು ಹೊಲ ರೆಡಿ ಮಾಡಾಕತ್ತೀನಿ ನೋಡ್ರಿ. ಈ ರೀತಿ ನಾ ಹೊಲ ರೆಡಿ ಮಾಡ್ಕೊಂಡಿನಿ. ಈಗ ರೂಟರ್ ಹೊಡೆಸ್ಕೊಂಡ ಆದ್ಮೇಲೆ ಈಗ ಮಡ್ಸಾಲ್ ಬಿಡ್ಸಾಕತ್ತೀವಿ ನೋಡ್ರಿ. ನಾ ಮಡ್ಸಾಲ ಸಣ್ಣ ಟ್ರ್ಯಾಕ್ಟರ್ ತಗೊಂಡ್ ಬಂದ ಮಡ್ಸಾಲ್ ಬಿಡ್ಸಾಕತ್ತೀನ್ರಿ. ಯಾಕಂದ್ರ ಇದರಲ್ಲೇ ಭಾರಿ ಬೀಳ್ತಾವ್ರಿ ಬೋದ್ಗಳು. ನೋಡ್ರಿ ಎಷ್ಟು ಚಂದ ಬೀಳಾಕತ್ತೇವ್ ನೀವ ನೋಡ್ಬಹುದ್ರಿ. ಎರಡೂ ಕಡೆ ಮಸ್ತ್ ಬೋಧನು ಕಟ್ಟಾಗತೈತಿ ಮತ್ತ ಒಳಗೆಲ್ಲ ಪ್ಲೇನ್ ಆಗಿ ಇದು ಕೆಲಸ ಮಾಡ್ಬಿಡ್ತೈತಿ. ನಾವ್ ಏನು ಇರೋದಿಲ್ರಿ, ಇದಕ್ಕ ಬರೇ ಕಾಲ್ವಿ ಹಾಕೊಂಡ ಎರಡೂ ಕಡೆ ಮಾರಿ ಅಟ್ಟ ಜಕ್ಕೊಂಡ್ರ ಮಡಿ ಕೂಡ ರೆಡಿ ಆಗ್ಬಿಡ್ತೈತ್ರಿ. ಈ ರೀತಿ ನೀವು ಮಡಿ ಪದ್ಧತಿಯಲ್ಲಿ ಹೊಲಾನ ರೆಡಿ ಮಾಡ್ಕೋಬಹುದು ನೋಡ್ರಿ. ನೋಡ್ರಿ ಈಗ ನಾ ಟ್ರ್ಯಾಕ್ಟರ್ಲೆ ಮಡ್ಸಾಲ್ ಬಿಟ್ಟಿನಿ. ಈಗ ನೋಡ್ರಿ ಎತ್ಗೊಳ್ಳೆ ಹಿಂದ ನೋಡ್ರಿ ಎತ್ಗೊಳ್ ತಂದಿನಿ. ಎತ್ಗೊಳ್ಳೆ ಹಿಂದ ಕಾಲುವೆ ಹಾಕೊಳಕತ್ತೀನ್ರಿ. ಯಾಕಂದ್ರ ಹೊಲ ನಮ್ದ ಲೆವೆಲ್ ಇತ್ತಂದ್ರ ಅಕಣ್ಣು ಬಿಡ್ಬೋದು. ಬಳ್ಳೊಳ್ಳಿಗೆ ಅಕಣ್ಣ ಬಿಡಬಾರ್ದ್ರಿ. ಯಾಕಂದ್ರ ಬಳ್ಳೊಳ್ಳಿ ಬೆಳೆಯಲ್ಲಿ ನೀರ್ ಜಾಸ್ತಿ ಬೇಕ್ರಿ. ನೀರ್ ಎಷ್ಟು ನಿಂದಿರ್ತೈತಿ ಅಷ್ಟ ಚಲೋ ಗಡ್ಡಿ ಆಗ್ತೈತ್ರಿ. ಆದ್ರಿಂದ 10 ರಿಂದ 15 ಬಹಳ ಕರೆಕ್ಟ್ ಈ ಹೊಲ ಕರೆಕ್ಟ್ ಲೆವೆಲ್ ಇತ್ತಂದ್ರ 20 ಫೂಟ್ಗಿಂತ ಜಾಸ್ತಿ ಉದ್ದ ಬಿಡಬೇಡ್ರಿ. 10 ರಿಂದ 15 ಫೂಟ್ ಅಂತೂ ಒಳ್ಳೆ ಅಷ್ಟೇ ನಾವು ಅಷ್ಟಕ್ಕ ಕಾಲುವೆ ಹಾಕೊಂಡು ಮಡಿ ಜಕ್ಕೋಬೇಕು ನೋಡ್ರಿ. ಈಗ ನಾನು 10 ಫುಟಿಗೆ ಒಂದು ಕಾಲುವೆ ಹಾಕ್ಸ್ಕೊಂಡೇನ್ರಿ. ಈಗ ನೋಡ್ರಿ ಮಡಿ ಜಕ್ಕೊಳಕತ್ತೇನ್ರಿ. ಏನಿಲ್ರಿ ಮಡಿ ಮಣ್ಣಗನ ಈಗ ಈ ರೀತಿ ಜಕ್ಕೊಳ್ಳೋದು ನೋಡ್ರಿ. ಮಡಿ ಅಂತೂ ನಿಮ್ಗೆ ಎಲ್ಲರಿಗೆ ಜಕ್ಕೊಳ್ಳೋದು ಅಂತೂ ಗೊತ್ತಿರ್ತೈತಿ. ಆದ್ರೂ ಇರ್ಲಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಮಡಿನ ಈ ರೀತಿ ಜಕ್ಕೊಳ್ಳೋದ್ರಿ. ಬರೇ ಈ ರೀತಿ ನಾವು ಆ ಟ್ರ್ಯಾಕ್ಟರ್ಲೆ ಹಾಕೊಂಡ್ರ ಬರೀ ಎರಡ ಕಡೆ ಮಾರಿ ಜಕ್ಕೊಳ್ಳೋದು ಅಷ್ಟೇ ನೋಡ್ರಿ. ಮತ್ತ ಹಿಂಗ ಈ ಕಡೆ ಒಂದ್ ಸೈಡ್ ಮತ್ತೆ ಈಚೆ ಕಡೆ ಸೈಡ್ ಜಗ್ ಬಿಟ್ರ ಮಡಿ ಕೂಡ ರೆಡಿ ಆಗ್ಬಿಡ್ತೈತ್ರಿ. ಈ ರೀತಿ ಮಡಿ ಪದ್ಧತಿಯಲ್ಲಿ ಹಚ್ಕೋಬೇಕಂತಂದ್ರ ಈ ರೀತಿ ಮಡಿ ಜಕ್ಕೋಬೇಕ್ರಿ. ರೈತ ಬಾಂಧವರೇ, ಮೊಟ್ಟ ಮೊದಲಿಗೆ ನಿಮಗೆ ನಾನು ಬಳ್ಳುಳ್ಳಿ ಹಚ್ಚುವ ವಿಧಾನಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಬಳ್ಳುಳ್ಳಿ ಹಚ್ಚುವ ವಿಧಾನ ಅಂತಂದ್ರೆ ಬಳ್ಳುಳ್ಳಿಯನ್ನು ನಾವು 2 ವಿಧಾನದಲ್ಲಿ ಹಚ್ಕೋಬಹುದು. ಒಂದು ಮಡಿ ಪದ್ಧತಿಯಲ್ಲಿ ಬಳ್ಳುಳ್ಳಿಯನ್ನು ಹಚ್ಕೊಳ್ಳೋದು, ಎರಡನೆಯದು ಬಳ್ಳುಳ್ಳಿ ಬೆಳೆಯನ್ನು ಬಿತ್ತನೆ ಮಾಡ್ಕೊಳ್ಳೋದು. ನೋಡ್ರಿ, ಸಾಮಾನ್ಯವಾಗಿ ನಾವು ಮಡಿ ಪದ್ಧತಿಯಲ್ಲಿ ಏನಾದ್ರೂ ಬಳ್ಳುಳ್ಳಿ ಹಚ್ಕೊಂಡ್ರ 1 ಎಕರೆದಲ್ಲಿ 2 ಕ್ವಿಂಟಲ್ ಬಳ್ಳುಳ್ಳಿಯನ್ನು ನಾವು ಹಚ್ಕೋಬಹುದ್ರಿ. ಅಕಸ್ಮಾತ್ವಾಗಿ ನಾವು 1 ಎಕರೆದಲ್ಲಿ ಬಿತ್ತನೆ ಏನಾದ್ರೂ ಮಾಡಿದ್ರೆ 2.5 ಕ್ವಿಂಟಲ್ 2 ಕ್ವಿಂಟಲ್ 50 kg ಬೀಜವನ್ನು 1 ಕ್ವಿಂಟಲ್ ಬಿತ್ತನೆ ಮಾಡೋದ್ರ ಮೂಲಕ 1 ಎಕರೆದಲ್ಲಿ ಹಾಕೋಬಹುದು ನೋಡ್ರಿ. ಇಷ್ಟೇ ರೀ. ಬಳ್ಳುಳ್ಳಿ ಬಿತ್ತನೆ ಮಾಡಿದ್ರೆ 2.5 ಕ್ವಿಂಟಲ್, ಬಳ್ಳುಳ್ಳಿ ಮಡಿ ಪದ್ಧತಿ ಒಳಗೆ ಹಚ್ಕೊಂಡ್ರ 2 ಕ್ವಿಂಟಲ್. ಇದು 1 ಎಕರೆದಾಗ ಹಾಕೊಳ್ಳೋದು ನೋಡ್ರಿ. ಇಷ್ಟ ಹಾಕೊಂಡ್ರ ಮುಂದ ಇಳುವರಿ ಬಗ್ಗೆ ಮಾತಾಡೋಣ್ರಿ. ನಾವು ನೋಡ್ರಿ ಇಳುವರಿ ಬಂದ್ಬಿಟ್ಟು ನೋಡ್ರಿ 20 ರಿಂದ 25 ಕ್ವಿಂಟಲ್ ಅಂತೂ ಪಕ್ಕ ಇಳುವರಿ ಬರ್ತೈತ್ರಿ. ಅದು ಆ ಇಳುವರಿ ಬೇಕಂದ್ರ ಹೇಗೆಲ್ಲ ನಾವು ಭೂಮಿ ಸಿದ್ಧತೆ ಮಾಡ್ಕೋಬೇಕು ಎಂಬುದನ್ನ ಇದರಲ್ಲಿ ನಾನು ಹೇಳ್ತೀನಿ. 20 ರಿಂದ 25 ಕ್ವಿಂಟಲ್ ಅಂತೂ ಇಳುವರಿ ಖಂಡಿತ ಬರತ್ರಿ. ಭೂಮಿ ಸಿದ್ಧತೆ ಆಗಿರ್ಬೋದು, ನೀರಿನ ನಿರ್ವಹಣೆ ಆಗಿರ್ಬೋದು, ಗೊಬ್ಬರಗಳ ಬಳಕೆ ಆಗಿರ್ಬೋದು, ಹಾಗೆ ರೋಗಗಳ ನಿರ್ವಹಣೆ ಆಗಿರ್ಬೋದು, ಸಂಪೂರ್ಣವಾಗಿ ಇದ್ರಾಗ ಮುಂದೆ ನಾ ಹೇಳ್ಕೊತಾ ಹೋಗ್ತೀನಿ. ಈ ರೀತಿ ಮಾಡ್ಕೊಂಡ್ರೆ 20 ರಿಂದ 25 ಕ್ವಿಂಟಲ್ ಅಂತೂ ಇಳುವರಿ ಬರ್ತೈತ್ರಿ. ಇನ್ನ ಪರ್ಫೆಕ್ಟ್ ಭರ್ಜರಿ ಇದಕ್ಕಿಂತ ಹೆಚ್ಚಿನ ಇಳುವರಿ ಬೇಕು, ಯಾವ ಕಾಲದಲ್ಲಿ ಇದನ್ನ ಹಾಕೊಂಡ್ರ ಒಳ್ಳೆ ಇಳುವರಿ ಬರ್ತೈತಿ ಅಂತ ಹೇಳೋದಾದ್ರ ನೋಡ್ರಿ, ಬಳ್ಳುಳ್ಳಿ ಹಚ್ಕೊಳ್ಳುವಂತ ಟೈಮ್ ನೋಡ್ರಿ, ನಾವು ಯಾವತ್ತು ನೋಡ್ರಿ ಸೆಪ್ಟೆಂಬರ್ ತಿಂಗಳಲ್ಲಿ ಬಳ್ಳುಳ್ಳಿ ಹಾಕಬಾರ್ದು. ಅದು ಸೂಕ್ತವಲ್ಲ. ಯಾಕಂತಂದ್ರ ಆ ಸೆಪ್ಟೆಂಬರ್ ತಿಂಗಳಲ್ಲಿ ಜಾಸ್ತಿ ಮಳೆ ಇರುತ್ತೆ. ಜಾಸ್ತಿ ಮಳೆಯಾಗಿ ನಾವೇನಾದ್ರೂ ಬೀಜ ಹಾಕೊಂಡ್ರೆ ಅಲ್ಲೇ ನೀರ್ ಜಾಸ್ತಿ ಆಗಿ ಕೊಳೆಯೋ ಚಾನ್ಸಸ್ ಇರುತ್ತೆ, ಸರಿಯಾಗಿ ನಾಟಲ್ಲ. ಹೀಗಾಗಿ ನಾವು ನೋಡ್ರಿ ಕರೆಕ್ಟ್ ಆಗಿ ಒಳ್ಳೆ ಇಳುವರಿ ಬೇಕಂತಂದ್ರೆ ಅಕ್ಟೋಬರ್ ತಿಂಗಳ ಎಂಡಲ್ಲಿ ಅಥವಾ ನವೆಂಬರ್ 1st ಅಲ್ಲಿ ಹಾಕೋಬೇಕ್ರಿ. ಈ ಟೈಮ್ದಾಗ ಹಾಕೊಂಡ್ರ ರೋಗನು ಕಡಿಮೆ ಇರ್ತೈತ್ರಿ, ಇಳುವರಿನು ನೋಡ್ರಿ 1 ಎಕರೆದಾಗ 25 ಎಕರೆ 30 ಕ್ವಿಂಟಲ್ ವರೆಗೆ ಕೂಡ ನಾವು ಇಳುವರಿ ತಕ್ಕೋಬಹುದ್ರಿ. ಬಿತ್ತನೆ ಮಾಡ್ಕೊಂಡ ಮತ್ತ ಮಡಿ ಪದ್ಧತಿ ಹಾಕೊಂಡ್ರ 25 ಕ್ವಿಂಟಲ್ ರೀ, ಬಿತ್ತನೆ ಮಾಡಿದ್ರ 30 ಕ್ವಿಂಟಲ್ ರೀ ಇಳುವರಿ ನಾವು ತಕ್ಕೋಬಹುದ್ರಿ. ಇದು ನೋಡ್ರಿ ಅಕ್ಟೋಬರ್ ತಿಂಗಳ ಎಂಡ್ದಾಗ ಅಥವಾ ನವೆಂಬರ್ ತಿಂಗಳ ಸ್ಟಾರ್ಟಿಂಗ್ ದಾಗ ಹಾಕೋಬೇಕು ನೋಡ್ರಿ. ಇನ್ನೊಂದು ಹೇಳ್ಬೇಕಂತಂದ್ರ ಕೆಲವೊಬ್ರ ಈ ಸಲ ಅಂತೂ ಹಾಕೊಂಡು ಎಲ್ಲಾ ಇಳುವರಿ ಅಂತೂ ನೋಡ್ಬೋದು 3 ರಿಂದ 4 ಕ್ವಿಂಟಲ್ ಇಳುವರಿ ತಕೊಂಡ್ರ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕಿದವ್ರು. ಅದ್ರ ಬಗ್ಗೆ ಜಾಸ್ತಿ ಏನು ಹೇಳಲ್ಲ. ಇನ್ನೊಂದು ಹೇಳ್ಬೇಕಂತಂದ್ರೆ ಈ ರೀತಿ ನೋಡ್ರಿ ಬಳ್ಳುಳ್ಳಿಯನ್ನು ನಾವು ಹಾಕೊಳ್ಳೋದ್ರಿ. ನಾನ್ ನೋಡ್ರಿ ಮಡಿ ಪದ್ಧತಿ ಒಳಗ ಬಳ್ಳುಳ್ಳಿ ಹಚ್ಚಾಕತ್ತೀನಿ. ಮಡಿ ಪದ್ಧತಿಯ ಸಂಪೂರ್ಣವಾದ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತೀನಿ ನೋಡ್ರಿ. ಸಂಪೂರ್ಣವಾಗಿ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಕೋಬೇಕು ಎಂಬುದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ರೀ. ಹಚ್ಚೋದ್ರಿಂದ ಬೆಳೆ ರಾಶಿ ಮಾಡುವವರಿಗೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಎಂಬುದ್ರ ಬಗ್ಗೆ ಸಂಪೂರ್ಣ ಮಾಹಿತಿ
ಮುಂದೆ ಹೇಳ್ತಾ ಹೋಗ್ತೀನಿ ನೋಡ್ಕೋಬಹುದ್ರಿ. ಈ ರೀತಿ ಮೊದಲ ಮಡಿ ರೆಡಿ ಮಾಡ್ಕೊಂಡ ಬೆಳ್ಳುಳ್ಳಿ ಹಚ್ಕೋಕೊಳ್ಳೋದು ನೋಡ್ರಿ. ಹಚ್ಚೋದು ಮುಂದೆ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಮುಂದೆ ನಾ ಈ ರೀತಿ ಸರಿ ತೆಗೆದು ಕೊಡಾಕತ್ತೀನಿ ನೋಡ್ರಿ. ಏನಿಲ್ಲ, ಒಂದು ಸರಿದಿಂದ ಇನ್ನೊಂದು ಸರಿಗೆ ಒಂದು ಸುಮಾರು 6 ಇಂಚ್ ಡಿಸ್ಟೆನ್ಸ್ ಐತಿ ನೋಡ್ರಿ. ಒಂದ ಪೈಪ್ನ್ಯಾಗ 2 ಸರಿ ನಾನು ಇದು ವೆಲ್ಡಿಂಗ್ ಹೊಡ್ಸ್ಕೊಂಡೇನ್ರಿ. ಈ ರೀತಿ ಸರಿ ತೆಗೆದು ಕೊಡಾಕತ್ತೀನಿ. ಈ ರೀತಿ ತೆಗೆದು ಕೊಡೋದ್ರಿಂದ ಬೆಳ್ಳುಳ್ಳಿ ಸ್ಪೀಡ್ ಆಗಿ ಹಚ್ಬಹುದು ನೋಡ್ರಿ. ಈ ರೀತಿ ಸರಿ ತಕ್ಕೊಂಡ ಈಗ ಇದ್ರಾಗ ನಾನು ಗೊಬ್ಬರ ಹಾಕೊಳಕತ್ತೀನಿ ನೋಡ್ರಿ. ಗೊಬ್ಬರ ನೋಡ್ರಿ ತಳಗೇನು ತೆಗ್ದಿರ್ತೀವಲ್ಲ ಸರಿ 6 ಇಂಚಿಗೆ ಅದ್ರಾಗ ಸರಿಯಾಗಿ ಬೀಳುವಂಗ ನಿಧಾನವಾಗಿ ಇದಕ್ಕೆ ನಾವು ಗೊಬ್ಬರ ಒಕ್ಕೋಬೇಕ್ರಿ. ಇದೇ ನೋಡ್ರಿ ತಳಗೊಬ್ಬರ ನೋಡ್ರಿ. ಇದಕ್ಕೆ 10, 26, 26 ಈ ತಳಗೊಬ್ಬರವನ್ನು ನಾವು ಹಚ್ಚೋ ಟೈಮ್ನಾಗ ಕೊಟ್ಕೋಬೇಕ್ರಿ. ಈ ರೀತಿ ಬೆಳ್ಳುಳ್ಳಿ ಗಡ್ಡಿಗಳೇನು ಇರ್ತಾವಲ್ರಿ ಅವಕ್ಕ ಈ ರೀತಿ ಹೊಡ್ಕೋಬೇಕು ನೋಡ್ರಿ. ಈ ರೀತಿ ಹೊಡ್ಕೊಂಡ ಒಂದೊಂದ್ ಅದ್ರಾಗಿನ್ ಪೀಸ್ ಇರ್ತಾವಲ್ರಿ ಆ ಪೀಸ್ನ ಹಚ್ಕೊಳ್ಳೋದು ನೋಡ್ರಿ. ಪೂರ್ತಿ ಗಡ್ಡಿ ಏನು ಹಚ್ಕೊಳಂಗಿಲ್ಲ. ಈ ರೀತಿ ಹೊಡ್ಕೋಬೇಕು ನೋಡ್ರಿ. ಇಲ್ಲಿ ನೋಡ್ಬಹುದ್ರಿ ಆ ಪೂರ್ತಿ ಗಡ್ಡೆ ಏನಿರತ್ತಲ್ಲ ಕೈಲೇ ಈ ರೀತಿ ಹೊಡ್ಕೋಬೇಕು. ಹೊಡ್ಕೊಂಡ ಇದಕ್ಕ ಆಮೇಲೆ ಹಿಂಗಿಲ್ಲಪ್ಪ ಅಂತಂದ್ರ ಬಹಳ ಜಾಸ್ತಿ ಇತ್ತಂದ್ರ ಏನ್ ಮಾಡ್ತಾರೆ ಅಂತಂದ್ರೆ ನಾವು ನಿಧಾನವಾಗಿ ಮೇಲೆ ಕಾಲಿನಿಂದ ತುಳ್ಕೊಂಡು ಕೂಡ ಇದಕ್ಕೆ ಬೇಗ ಬುಕ್ಣಿ ಮಾಡ್ಕೊಂಡು ಈ ರೀತಿ ಪೀಸ್ ಆಗಿ ಇದರಲ್ಲಿರುವಂತ ಬೆಳ್ಳುಳ್ಳಿ ಕಾಳುಗಳನ್ನು ನಾವು ತಕ್ಕೋಬಹುದ್ರಿ. ಇವು ಸಣ್ಣ ಏನ ಪೀಸ್ ಅದಾವಲ್ರಿ ಇವೇ ನೋಡ್ರಿ ಬೀಜ. ಇದಕ್ಕ ಹಚ್ಕೋಬೇಕು. ಇಷ್ಟು ಸಣ್ಣ ಬೀಜ ಒಂದು ಗಡ್ಡಿಯಾಗಿ ಮುಂದೆ ಪರಿವರ್ತನೆ ಆಗ್ತೈತಿ ನೋಡ್ರಿ. ಈ ರೀತಿ ನಾವು ಮೊದಲ ಹೊಡ್ಕೊಂಡ ಇದು ಸಣ್ಣ ಅಮೌಂಟ್ ತೋರ್ಸಾಕತ್ತೀನಿ. ಅವು ಈ ರೀತಿ ಹೊಡ್ಕೊಂಡ ಈಗ ಹಚ್ಕೊಳ್ಳೋದು ನೋಡ್ರಿ. ಇಲ್ಲಿ ಹಚ್ಚುವ ವಿಧಾನ ಸರಿಯಾಗಿ ನೋಡ್ಕೋರಿ. ಯಾವ ರೀತಿ ಹಚ್ಕೊಳಕತ್ತಾರ ಅಂತ ಇಲ್ಲಿ ನೋಡ್ಕೋರಿ. ಇಲ್ಲಿ ನೋಡ್ರಿ ಸ್ಪೀಡಾಗಿ ಹಚ್ಚಾಕತ್ತಾರ. ಸರಿ ತೆಗೆದು ಕೊಟ್ಟೀನಿ, ಅವ್ರಿಗೇನು ಟೆನ್ಷನ್ ಇಲ್ಲ. ಈ ರೀತಿ ನೋಡ್ರಿ ಇಬ್ಬಿಬ್ರು ಕುಂತಾರ. ಒಂದು ಮಡಿ ಸೈಜ್ ಸ್ವಲ್ಪ ಅಗಲ ಐತಿ. ಈ ರೀತಿ ಹಾಕೊಂಡು ಮ್ಯಾಗ ಮಣ್ಣು ಹಾಕ್ಬಿಟ್ರೆ ನೋಡ್ರಿ ಮತ್ತು ಮುಂದಿನ ಸರಿದು ಮತ್ತು ಆ ಸರಿಯಾಗಿಂದ ಮಣ್ಣು ಹಿಂದಿನ ಸರಿಯಾಗಿ ಹಾಕಿ ಹಿಂದೆ ಮುಚ್ಚಾಕತ್ತಾರ. ಮತ್ತು ಮುಂದೆ ನೋಡ್ರಿ ಬೀಜ ಹೆಂಗೆ ಊರ್ಕೊಳಕತ್ತಾರ ನೋಡ್ರಿ. ಇಲ್ಲಿ ಆಗ ಪೂರ್ತಿ ಅಡೋನು ಇಲ್ಲ ಅಂಗಲ್ನೂ ಇಲ್ಲ. ಆ ರೀತಿ ಕರೆಕ್ಟಾಗಿ ಹಾಕ್ಕೊಳಕತ್ತಾರ ನೋಡ್ರಿ ಸ್ಪೀಡಾಗಿ. ಈ ರೀತಿ ಹಚ್ಕೊಳ್ಳೋದ್ರಿ. ಈಗ ಬೆಳ್ಳುಳ್ಳಿ ಬೆಳೆಯಲ್ಲಿ ನೀರಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಕೋಬೇಕು ಎಂಬುದರ ಬಗ್ಗೆ ಹೇಳ್ತೀನಿ ನೋಡ್ರಿ. ಸಾಮಾನ್ಯವಾಗಿ ಬೆಳ್ಳುಳ್ಳಿ ಬೆಳೆಗೆ ನೀರು ಅತಿ ಅಮೂಲ್ಯವಾಗಿ ಬೇಕಾಗುತ್ತೆ ನೋಡಿ. ನಮ್ಮ ಮಣ್ಣಿನ ಆಧಾರದ ಮೇಲೆ ನೀರು ಬಿಟ್ಕೋಬೇಕಾಗತ್ತೆ. ನಾವು ಹಾಕಿರುವಂತ ಮಣ್ಣು ಮಡ್ಡಿ ಜಮೀನು ಏನಾದ್ರೂ ಇದ್ರೆ 3 ರಿಂದ 4 ದಿನಕ್ಕೊಮ್ಮೆ ನೀರು ಕೊಟ್ಕೋಬೇಕು. ಹಾಗೆ ಬುಸಾಟಿ ಅಥವಾ ಕೆಂಪು ಮಣ್ಣು ಇರತ್ತಲ್ಲ ಆ ಮಣ್ಣಿನಲ್ಲಿ ಏನಾದ್ರೂ ನಾವು ಬೆಳ್ಳುಳ್ಳಿ ಹಾಕೊಂಡ್ರೆ 3 ರಿಂದ 4 ದಿನಕ್ಕೆ ಅದಕ್ಕೂ ಕೂಡ ನೀರು ಕೊಟ್ಕೋಬೇಕು. ಅಕಸ್ಮಾತ್ ಎರಿಮಣ್ಣು ಅಂದ್ರೆ ಕಪ್ಪು ಮಣ್ಣು ಇರತ್ತಲ್ಲ ಆ ಮಣ್ಣಿನಲ್ಲಿ ಏನಾದ್ರೂ ನಾವು ಬೆಳ್ಳುಳ್ಳಿ ಬೆಳೆನ ಹಾಕೊಂಡಿದ್ರೆ 6 ರಿಂದ 7 ದಿನಕ್ಕೊಮ್ಮೆ ನೀರು ಬಿಟ್ಕೋಬೇಕಾಗತ್ತೆ. ಈ ರೀತಿ ನಾವು ನೀರಿನ ನಿರ್ವಹಣೆಯನ್ನು ಮಾಡ್ಕೋಬೇಕು ನೋಡಿ. ವೆದರ್ ಬಹಳ ತಂಪಿತ್ತಂದ್ರ ಜಾಸ್ತಿ ನೀರ್ ಬಿಡಾಕ್ ಹೋಗ್ಬೇಡ್ರಿ. ಆ ಟೈಮ್ದಾಗ ಮಂಜು ಜಾಸ್ತಿ ಬೀಳೋದಿರ್ತೈತಿ. ಈ ವರ್ಷ ಸ್ವಲ್ಪ ವೆದರ್ ಪ್ರಾಬ್ಲಮ್ ಆತ್ ನೋಡ್ರಿ. ವೆದರ್ ಬಹಳ ತಂಪಿತ್ತಂದ್ರ ಬೆಕ್ಕದ ಮಣ್ಣು ಇರ್ಲಿ ಅದು 1 ವಾರ ಮಟ್ಟ ನೀರ್ ಬಿಡಾಕ್ ಹೋಗ್ಬೇಡ್ರಿ. ವೆದರ್ ಬಹಳ ತಂಪಿತ್ತಂದ್ರ ಈ ರೀತಿ ನೀರಿನ ನಿರ್ವಹಣೆಯನ್ನು ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಬೆಳ್ಳುಳ್ಳಿ ಬೆಳೆಯಲ್ಲಿ 1 ಎಕರೆಗೆ ರಾಸಾಯನಿಕ ಗೊಬ್ಬರಗಳು ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಒಳ್ಳೆ ಇಳುವರಿ ಬೇಕಂದ್ರೆ ಯಾವ ರೀತಿ ಟೈಮ್ ಟು ಟೈಮ್ ಗೊಬ್ಬರ ಹಾಕೋಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡ್ರಿ. ಒಂದ್ ವಿಷಯ ಹೇಳ್ತೀನಿ. ನಿಮ್ ಹೊಲದಾಗ ನೀವೇನಾದ್ರ ಕೊಟ್ಟಿಗೆ ಗೊಬ್ಬರ ಅಥವಾ ತಿಪ್ಪಿ ಗೊಬ್ಬರ ಹಾಕೊಂಡಿದ್ರ ನಾ ಹೇಳುವಂತ ಗೊಬ್ಬರದಾಗ 50% ಗೊಬ್ಬರ ಕಡಿಮೆ ಹಾಕೋರಿ. ಒಂದ ಮಾತನಾಗ ಹೇಳ್ಬೇಕಂತಂದ್ರ 50% ಗೊಬ್ಬರನ ಕಡಿಮೆ ಹಾಕೋಬೇಕು ನೋಡ್ರಿ ನಾ ಹೇಳ್ತಿರುವಂತ ಗೊಬ್ಬರದಾಗ. ಈ ರೀತಿ ಗೊಬ್ಬರ ಏನಾದ್ರ ನೀವು ಹಾಕೊಂಡ್ರ ಬಿತ್ತನೆ ಮಾಡಿದ್ರ 30 ಕ್ವಿಂಟಲ್ ವರೆಗೆ ಮತ್ತು ಮಡಿ ಪದ್ಧತಿಯಲ್ಲಿ ಹಚ್ಕೊಂಡ್ರ 25 ಕ್ವಿಂಟಲ್ ವರೆಗೆ ಕೂಡ ನೀವು ಇಳುವರಿನ ತಕ್ಕೋಬಹುದ್ರಿ 1 ಎಕರೆದಾಗ. ಈಗ ನೋಡ್ರಿ ಹೇಳ್ತೀನಿ ನೋಡ್ರಿ ಈ ರೀತಿ ಗೊಬ್ಬರ ಹಾಕೋಬೇಕು. ಗೊಬ್ಬರ ನೋಡ್ರಿ ಒಟ್ಟ 3 ಸಲ ಗೊಬ್ಬರ ಹಾಕೋಬೇಕಾಗತ್ರಿ. 1ನೇ ಸಲ ಬಿತ್ತನೆ ಮಾಡುವಂತ ಟೈಮ್ದಾಗ ತಳಗೊಬ್ಬರ, 2ನೇದಾಗಿ 30ನೇ ದಿನಕ್ಕೆ ಮತ್ತ 3ನೇದಾಗಿ 60ನೇ ದಿನಕ್ಕೆ. ಇದು ಯಾವೆಲ್ಲ ಗೊಬ್ಬರಗಳು ಹಾಕಬೇಕು ಎಂಬುದನ್ನ ಈಗ ಮುಂದೆ ಹೇಳ್ತೀನಿ ನೋಡ್ರಿ. ಬಿತ್ತನೆ ಮಾಡುವಾಗ ಅಥವಾ ಬೆಳ್ಳುಳ್ಳಿ ಮಡಿ ಪದ್ಧತಿಯಲ್ಲಿ ಹಚ್ಚುವಾಗ 1 ಎಕರೆಗೆ 2 ಪಾಕೆಟ್ 10, 26, 26 ಈ ಗೊಬ್ಬರವನ್ನು ತಳಗೊಬ್ಬರವಾಗಿ ಕೊಟ್ಕೋಬೇಕು ನೋಡ್ರಿ. 10, 26, 26 2 ಪಾಕೆಟ್ ತಳಗೊಬ್ಬರ ಕೊಟ್ಕೋರಿ. ಇದು ಬಿತ್ತನೆ ಮಾಡುವಂತ ಸಮಯದಲ್ಲಿ.
ತದನಂತರ ಎರಡನೇ ಗೊಬ್ಬರ ಬಿತ್ತನೆ ಮಾಡಿದ 30ನೇ ದಿನಕ್ಕೆ ಇದು ಎರಡನೇ ಗೊಬ್ಬರವನ್ನು ಹಾಕೋಬೇಕು. ಒಂದ್ಸಲ ಕಡ್ಕಿ ಮಾಡ್ಕೊಂಡಂದ್ರ ಸ್ವಲ್ಪ ಕಸ ತಕ್ಕೊಂಡ ಈ ಎರಡನೇ ಗೊಬ್ಬರ ಹಾಕೋಬೇಕು ನೋಡ್ರಿ. 30ನೇ ದಿನಕ್ಕ 1 ಪಾಕಿಟ್ ಸೆಟ್ರೇಟ್, 1 ಪಾಕಿಟ್ ಯೂರಿಯಾ, 4 kg ಕೆಂಪ್ರಿ ವ್ಯಾಮ್ಯಾಕ್ಸ್ ಅಂತ ಇದು ಬರತ್ರಿ ಮೈಕ್ರೋ ನ್ಯೂಟ್ರಿಯೆಂಟ್, ಇದನ್ನ ಹಾಕೋಬೇಕ್ರಿ. ಇದು ಅಂತೂ ಭಾರಿ ಐತ್ರಿ. ಒಂದ್ಸಲ ಹಾಕಿ ನೀವು ಯೂಸ್ ಮಾಡ್ರಿ, ನಿಮ್ಗ ರಿಸಲ್ಟ್ ಗೊತ್ತಾಕೈತ್ರಿ. ಇದ್ರ ಬೆಲೆನೂ 500 ರಿಂದ 550 ರೂಪಾಯಿ ಐತ್ರಿ ಕೆಂಪ್ರಿ ವ್ಯಾಮ್ಯಾಕ್ಸ್ ಸೂಪರ್ದು. ಇದನ್ನ ಹಾಕೊಂಡ್ರ ನೋಡ್ರಿ ನಿಮ್ ಬೆಳಿ ಹೆಂಗ್ ಬರ್ತೈತಿ, ಫುಲ್ ಕರ್ರಗ ಬಂದ್ ಬಿಡ್ತೈತ್ರಿ. ಇದು ನೋಡ್ರಿ 30ನೇ ದಿನಕ್ಕ ಹಾಕೋಬೇಕು ನೋಡ್ರಿ. 3ನೇ ಹಂತದಲ್ಲಿ ನಾವು ಗೊಬ್ಬರ ಯಾವ್ದು ಹಾಕೋಬೇಕಂತಂದ್ರೆ ಇದು 60ನೇ ದಿವಸಕ್ಕೆ, ಬೆಳಿ ಹಾಕಿದ 60ನೇ ದಿವಸಕ್ಕೆ ಇನ್ನೊಂದ್ಸಲ ಸ್ವಲ್ಪ ಒಂದೊಂದ್ ಕಸ ಇರ್ತಾವಲ್ರಿ, ಇನ್ನೊಂದ್ಸಲ ಕಡ್ಕಿ ಹೊಡ್ಕೋರಿ. ಸ್ವಲ್ಪ ಕಡ್ಕಿ ಹೊಡ್ಕೋರಿ. ಯಾವಾಗ ಗೊಬ್ಬರ ಹಾಕ್ತಿರಿ ಸ್ವಲ್ಪ ಕಡ್ಕಿ ಹೊಡ್ಕೊಂಡು ಹಾಕೋರಿ 2 ಸಲ. ನೋಡ್ರಿ 60ನೇ ದಿವಸಕ್ಕ 1 ಪಾಕಿಟ MOP ಪೊಟ್ಯಾಸ್, 1 ಪಾಕಿಟ 20-20-0-13 ಇದು 60ನೇ ದಿವ್ಸಿಗೆ ಹಾಕೋರಿ. ಇಲ್ಲಿಗೆ ಗೊಬ್ಬರ ಹಾಕೋದು ನಿಲ್ಲಿಸ್ಬಿಡ್ರಿ, ಮುಂದೆ ಏನು ಹಾಕೋದು ಬೇಡ. ಇಷ್ಟ ಹಾಕೊಂಡ್ರೆ ಮುಗೀತ್ ನೋಡ್ರಿ. ನಮ್ದ 25 ರಿಂದ 30 ಕ್ವಿಂಟಲ್ ಇಳುವರಿ ಪಕ್ಕಾ ಬರ್ತೈತಿ ನೋಡ್ರಿ. ಈ ರೀತಿ ಗೊಬ್ಬರಗಳ ಬಳಕೆಯನ್ನು ಸರಿಯಾಗಿ ಮಾಡ್ಕೊಳ್ರಿ. ಈಗ ನೋಡ್ರಿ ಬೆಳ್ಳುಳ್ಳಿ ಬೆಳೆಯಲ್ಲಿ ರೋಗದ ನಿರ್ವಹಣೆ ಬಗ್ಗೆ ಬಂದ್ರೆ, ಬೆಳ್ಳುಳ್ಳಿ ಬೆಳೆಯಲ್ಲಿ ನೋಡ್ರಿ ನಾವು ಏನಾದ್ರೂ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕೊಂಡ್ರೆ ತುಂಬಾನೇ ರೋಗ ಬರುತ್ತೆ ಇದಕ್ಕೆ. ಮತ್ತ ಆದ್ರಿಂದ ನಾವು ಆದಷ್ಟು ಅಕ್ಟೋಬರ್ ತಿಂಗಳ ಎಂಡ್ ಅಥವಾ ಅಕ್ಟೋಬರ್ ತಿಂಗಳ 20ನೇ ತಾರೀಕಿನ ನಂತರ ನವೆಂಬರ್ ತಿಂಗಳ ಸ್ಟಾರ್ಟಿಂಗ್ ಅಲ್ಲಿ ಏನಾದರೂ ನಾವು ಹಾಕೊಂಡ್ರೆ ಇದಕ್ಕೆ ರೋಗಗಳು ಸ್ವಲ್ಪ ಕಡಿಮೆ ಇರುತ್ತೆ. 1 ರಿಂದ 2 ಸ್ಪ್ರೇ ಹೊಡೆದು ಬಿಟ್ರೆ ಅಷ್ಟೇ ಸಾಕು, ಯಾವುದೇ ರೀತಿ ರೋಗಗಳು ಬರಲ್ಲ. ಈಗ ನೋಡ್ರಿ ನಾನ್ ಹೇಳುವಂತ ರೋಗದ ಒಳ್ಳೆ ಎಣ್ಣೆ ಹೇಳ್ತಾ ಇದ್ದೀನಿ ನೋಡ್ರಿ. ಬೆಳ್ಳುಳ್ಳಿಯಲ್ಲಿ ಬರುವಂತ ರೋಗಗಳು ಯಾವ್ದಪ್ಪ ಅಂತಂದ್ರೆ, ಒಂದನೇದಾಗಿ ಬರುವಂತ ರೋಗ ಇದಕ್ಕೆ ಸೀರ್ ಇರ್ತೈತ್ರಿ, ಅದು ತಪ್ಪಲ್ ಮಧ್ಯದಲ್ಲಿ. ಇನ್ನೊಂದು ಮಜ್ಗಿ ರೋಗ ರೀ, ಮ್ಯಾಗ ಬೆಳ್ಳಗಾಗಿರ್ತೈತಲ್ಲ. ಇವೆರಡು ಕಂಟ್ರೋಲ್ ಮಾಡ್ಕೊಳ್ಳೋ ಸಂಬಂಧ ಮತ್ತ ಬೆಳೆಯ ಬೆಳವಣಿಗೆ ಸಂಬಂಧ ಒಂದು ಎಣ್ಣೆ, ಒಂದು ಟಾನಿಕ ಮತ್ತ ಒಂದು ಪೌಡರ್ ಐತ್ ನೋಡ್ರಿ. ಇವ್ ಮೂರರ ಬಗ್ಗೆ ಹೇಳ್ತೀನಿ ನೋಡ್ರಿ. ಒಂದ್ ಎಣ್ಣೆ ಬಂದ್ಬಿಟ್ಟು ಇದು ಪ್ರೋಸಿಪ್ ಅಂತ ಬರತ್ರಿ. ಇದ್ರಾಗ ಪ್ರೋಪೋನಪಾಸ್ ಕಂಟೆಂಟ್ ಇರ್ತೈತ್ರಿ. ಆಮೇಲೆ ಟಾನಿಕ್ ನೋಡ್ರಿ ಕೆಂಪ್ರಿ ಅಂತ ಬರುತ್ತ, ಇದು ಒಳ್ಳೆ ಟಾನಿಕ್ ರೀ ಬೆಳೆ ಬೆಳವಣಿಗೆಗೆ. ಮತ್ ನೋಡ್ರಿ ಟಾಟಾ ತಾಕತ್ ಅಂತ ಒಂದು ಪುಡಿ ಬರತ್ ನೋಡ್ರಿ, ಇದು ಮಜ್ಗಿ ರೋಗ ಸಂಬಂಧ. ಇವು ಮೂರನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಹೊಡ್ಕೋಬೇಕು ನೋಡ್ರಿ. ಒಂದು ಪಂಪಿಗೆ ನೋಡ್ರಿ 40 ml ಪ್ರೋಪೋನಪಾಸ್, ಆಮೇಲೆ 40 ml ಕೆಂಪ್ರಿ ಮತ್ತ 3 ಕಡ್ಡಿಪಟ್ನ ಇದ್ ನೋಡ್ರಿ. ಏನಪ್ಪಾ ಅಂತಂದ್ರ 3 ಕಡ್ಡಿಪಟ್ನ ಟಾಟಾ ತಾಕತ್ ಪುಡಿ ರೀ. ಇದನ್ನ ಪೆಟ್ರೋಲ್ ಪಂಪಿಗೆ ಹಾಕೋಬೇಕ್ರಿ. ಅದೇ ಕೈ ಪಂಪ್ ಇತ್ತಂದ್ರ ಅಥವಾ ಚಾರ್ಜಿಂಗ್ ಪಂಪ್ ಇತ್ತಂದ್ರ 25 ml ಹಾಕೋರಿ, ಮತ್ತೆ 2 ಕಡ್ಡಿಪಟ್ನ ಪುಡಿ ಹಾಕೋರಿ. ಈ ರೀತಿ ಎಣ್ಣೆ ಸರಿಯಾಗಿ ತಪ ಆಗುವಂಗ ಸ್ಪ್ರೇ ಮಾಡ್ಕೊಂಡ್ರ ರೋಗ ಎಲ್ಲಾ ಹೋಗ್ಬಿಡ್ತೈತಿ ನೋಡ್ರಿ. ಯಾವಾಗಲೂ ಎಣ್ಣೆ ಸ್ಪ್ರೇ ಮಾಡ್ಕೋಬೇಕು, ರೋಗದ ಎಣ್ಣೆ ಹೊಡ್ಕೋಬೇಕಂತಂದ್ರೆ ನೀರ್ ಬಿಟ್ಕೊಂಡ ಹೊಡ್ಕೋಬೇಕು. ಯಾಕಂದ್ರ ತಳಗ್ ತಂಪಿರ್ಬೇಕು, ಎಣ್ಣೆಗಳು ಸ್ಟ್ರಾಂಗ್ ಇರ್ತಾವ, ಆದ್ರಿಂದ ನೀರ್ ಬಿಟ್ಕೊಂಡ ಹೊಡ್ಕೋಬೇಕು. ಇನ್ನೊಂದ್ ನೋಡ್ರಿ, ಕೊಳೆ ರೋಗ ಏನಾದ್ರೂ ಬಂತಂದ್ರೆ, ವಾರ್ಡನ್ ಎಕ್ಸ್ಟ್ರಾ ಅಂತ ಬರತ್ತೆ, ಅದು 200 ml 1 ಬ್ಯಾರಲ್ದಾಗ ಹಾಕಿ 1 ಎಕರೆದಾಗ ತಳಗ್ ಬಿಟ್ಕೋಬೇಕು ನೋಡ್ರಿ. ಇದಕ್ ಸ್ಪ್ರೇ ಮಾಡುವಂಗಿಲ್ಲ, ನೀರಾಗ ಬಿಟ್ಕೋಬೇಕು ನೋಡ್ರಿ. ಇದು 1 ಎಕರೆಕ 200 ml 1 ಬ್ಯಾರಲ್ದಾಗ ಹಾಕಿ ಬಿಟ್ಕೋಬೇಕು ನೋಡ್ರಿ. ಒಟ್ಟ 200 ml ಬರತ್ರಿ ವಾರ್ಡನ್ ಎಕ್ಸ್ಟ್ರಾ. ಇದು ಹಾಕೊಂಡ್ರ ಇದರಿಂದ ಕೊಳೆ ರೋಗ ಎಲ್ಲಾ ಕಂಟ್ರೋಲ್ ಆಗತ್ ನೋಡ್ರಿ. ಇದು ಬಿಟ್ರೆ ಮತ್ ಯಾವ್ದು ರೋಗ ಅಂತೂ ಬರಲ್ರಿ. ಈ ರೀತಿ ರೋಗದ ನಿರ್ವಹಣೆಯನ್ನು ಮಾಡ್ಕೋರಿ, ಒಳ್ಳೆ ಇಳುವರಿ ಬರತ್ರಿ. ಬೆಳ್ಳುಳ್ಳಿ ಪೂರ್ತಿ ನಾಟಿಗೆ ಬರ್ಬೇಕಂದ್ರೆ 20 ರಿಂದ 30 ದಿನಗಳು ಬೇಕಾಗುತ್ತೆ. ಆದ್ರಿಂದ ಬೆಳ್ಳುಳ್ಳಿ ಪೂರ್ತಿನ ನಾಟಿರಂಗಿಲ್ಲ. ಆದ್ರೆ ನಮ್ಗೆ ಕಾಡೋ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ಅದರಲ್ಲಿ ಕಳೆನ ನಾವು ಮೊದಲು ಹತೋಟಿಗೆ ತೆಗೆದುಕೊಳ್ಬೇಕು. ಕಳೆ ಹತೋಟಿಗೆ ತಗೊಂಡ್ರೆ ಮಾತ್ರ ನಮ್ಮ ಬೆಳೆ ಚೆನ್ನಾಗಿ ಬರುತ್ತೆ. ಆದ್ರಿಂದ ನಮ್ಮ ಬೆಳೆಯಲ್ಲಿ ಕಳೆ ಬಂತಂದ್ರೆ ಕಳೆನ ನಾವು ತಕ್ಕೋಬೇಕು. ಇಲ್ಲಪ್ಪ ಅಂತಂದ್ರೆ ಕಳೆನಾಶಕವನ್ನು ನಾವು ಸ್ಪ್ರೇ ಮಾಡ್ಕೋಬೇಕು. ಕಳೆನಾಶಕವನ್ನು ಯಾವಾಗ ನಾವು ಸ್ಪ್ರೇ ಮಾಡ್ಬೇಕು ಅಂತಂದ್ರೆ, ನಮ್ಮ ಹೊಲದಲ್ಲಿ ನಮ್ಮ ಕಳೆ ಅಂದ್ರೆ ಕಸ ಚಿಕ್ಕದಿರ್ಬೇಕು, ಅವಾಗ್ಲೇ ನಾವು ಇದಕ್ಕೆ ಸ್ಪ್ರೇ ಮಾಡ್ಕೋಬೇಕು. ಇಲ್ಲಿ ನೋಡಿ ಕಸ ಚಿಕ್ಕದೇ ಇದೆ,
ಯಾಕಂದ್ರೆ ಇದರಲ್ಲಿ ನಾವು ಇವಾಗ ತಿಪ್ಪಿ ಗೊಬ್ಬರನ ಹಾಕಿದೀವಿ, ಆದ್ರಿಂದ ನಾನು ಸ್ವಲ್ಪ ಲೇಟ್ ಮಾಡ್ಕೊಂಡಿದ್ದೀನಿ. ಕೆಲ ಕಸ ಫಸ್ಟಿಗೆ ನಾಟ್ ಬಿಟ್ಟಿದೆ, ಆದ್ರೆ ಆಮೇಲೆ ಜಾಸ್ತಿ ಕಸಗಳು ನಾಟುತ್ತೆ. ಇಲ್ಲಿ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಕಸಗಳು ನೀವು ನೋಡ್ತಿರ್ಬಹುದು. ಆದ್ರಿಂದ ಫಸ್ಟಿಗೆ ಸ್ಪ್ರೇ ಮಾಡೋದ್ರಿಂದ ಆಮೇಲೆ ಇನ್ನ ನಾಟೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾನು ಸ್ವಲ್ಪ ಲೇಟ್ ಆಗಿ ಹೊಡ್ಕೊಳ್ತಾ ಇದ್ದೀನಿ. ಆದ್ರೆ ಇದು ಗೊಳಸಾಂಟಿ ಅಂತ ಇದೆ ಅಲ್ಲ, ಇದು ಎಲ್ಲ ಸುಟ್ಟು ಹೋಗ್ಬಿಡುತ್ತೆ, ಏನಾಗಲ್ಲ. ಆದ್ರಿಂದ ಈ ಸ್ಟೇಜ್ ಅಲ್ಲಿ ನಾವು ಕಸದ ಎಣ್ಣೆಯನ್ನು ಹೊಡ್ಕೋಬೇಕಾಗತ್ತೆ. ಕಸದ ಎಣ್ಣೆಯನ್ನು ಯಾವ ರೀತಿ ಹೊಡ್ಕೋಬೇಕಂತಂದ್ರೆ, ಹೊಲ ಪೂರ್ತಿ ಹಸಿಯಾಗಿ ಇಟ್ಕೋಬೇಕು. ಹಸಿಯಾಗಿ ಇಟ್ಕೊಂಡಾಗ ಮಾತ್ರ ಕಸದ ಎಣ್ಣೆ ಹೊಡಿಬೇಕು. ಯಾಕಂದ್ರೆ ಬೆಳೆಗೆ ತುಂಬಾನೇ ಅಪಾಯವಿರುತ್ತೆ ಹಸಿ ಇಲ್ಲಪ್ಪ ಅಂತಂದ್ರೆ. ಆದ್ರಿಂದ ಸ್ವಲ್ಪ ನೀರು ಹಾಸ್ಬಿಟ್ಟು ಈ ಕಸದ ಎಣ್ಣೆಯನ್ನು ಹೊಡ್ಕೊಳ್ಳೋದು ಉತ್ತಮ. ಕಳೆ ನಿಯಂತ್ರಣದ ಸಲುವಾಗಿ ಯಾವ ಸ್ಪ್ರೇಯರ್ ಅನ್ನು ನಾವು ಮಾಡ್ಕೋಬೇಕು ಎಂಬುದನ್ನು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಬೆಳ್ಳುಳ್ಳಿಯಲ್ಲಿರುವ ಗಿಡ ಕಸ ಮತ್ತು ಹುಲ್ಲುಗಸ ಗಿಡ ಕಸ ಮತ್ತು ಹುಲ್ಗಸವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಲು ಒಂದೇ ಉಪಾಯ ಇರೋದು, ಇವು ಎರಡು ಎಣ್ಣೆಯನ್ನು ಬಳಸಬೇಕು. ಇದು ಮೊದಲನೇ ಎಣ್ಣೆ ಬಂದ್ಬಿಟ್ಟು ಪ್ರೊಫಾಕ್ಯೂಸಾಫಾಪ್ 10% ಕಂಟೆಂಟ್ ಅಂತೂ ಹೊಂದಿರುವಂತಹ ಯಾವುದಾದರೂ ಕಂಪನಿಯದಾಗಿರಬಹುದು ಈ ಕಂಟೆಂಟ್ ಹೊಂದಿರುವ ಎಣ್ಣೆ, ಜೊತೆಗೆ ಆಕ್ಸಿಫ್ಲೋರೋಫೆನ್ 23.5% ಹೊಂದಿರುವಂತ ಈ ಕಂಟೆಂಟ್ ಹೊಂದಿರುವಂತ ಎಣ್ಣೆಗಳನ್ನು ಸ್ಪ್ರೇ ಮಾಡುವುದರ ಮುಖಾಂತರ ಬೆಳ್ಳುಳ್ಳಿಯಲ್ಲಿನ ಸಂಪೂರ್ಣ ಕಳೆ ನಾಶವನ್ನು ಮಾಡಬಹುದು. ಏಕೆಂದ್ರೆ ಬೆಳ್ಳುಳ್ಳಿಯಲ್ಲಿ ತುಂಬಾನೇ ಕಳೆ ನಮಗೆ ಕಾಡತ್ತೆ. ಆದ್ರಿಂದ ಇವು ಎರಡು ಎಣ್ಣೆಗಳನ್ನು ನಾವು ಸ್ಪ್ರೇ ಮಾಡ್ಕೊಂಡ್ ಬಿಟ್ರೆ ನಮಗೆ ಇನ್ನೂ 2 ಸಲ ಸ್ವಲ್ಪ ಕಳೆ ಬರುತ್ತೆ. ಆ ಕಳೆಯನ್ನು ತಕೊಂಡು ಸಂಪೂರ್ಣವಾಗಿ ನಾವು ಬೆಳೆಯನ್ನು ತಕ್ಕೋಬಹುದು. ನೋಡಿ ಹಿಂದೆ ಖರೀದಿಸಿ ಪ್ರೊಫಾಕ್ಯೂಸಾಫಾಪ್ 10% ಕಂಟೆಂಟ್ ಹೊಂದಿರುವಂತ, ಜೊತೆಗೆ ಆಕ್ಸಿಫ್ಲೋರೋಫೆನ್ 23.5% ಕಂಟೆಂಟ್ ಹೊಂದಿರುವಂತ ಎರಡು ಔಷಧಿಗಳನ್ನು ಬಳಸುವುದರ ಮುಖಾಂತರ ಸಂಪೂರ್ಣ ಕಳೆನಾಶವನ್ನು ಮಾಡಿ. ಇಲ್ಲಿ ನೋಡ್ಬೋದ್ರಿ, ಎಜಿಲಾ ಮತ್ತ ಆಕ್ಸಿಫ್ಲೋರೋಪೆನ್ ಇವೆರಡು ನಾನು ಔಷಧನ ಸಿಂಪರಣೆ ಮಾಡಾಕತ್ತೀನಿ. ಎಜಿಲಾ ಮತ್ತು ಆಕ್ಸಿಫ್ಲೋರೋಪೆನ್ ಇವೆರಡು ನೋಡ್ರಿ ಕಳೆಗೆ ಸಂಬಂಧಪಟ್ಟಂತ ಇರುವಂತ ಬೆಳ್ಳುಳ್ಳಿ ಬೆಳೆಯಲ್ಲಿ ಯೂಸ್ ಮಾಡುವಂತ ಔಷಧಿಗಳಾಗಿವೆ. ಇವು ನೋಡ್ರಿ, ನಾವು ಪೆಟ್ರೋಲ್ ಪಂಪಿಂಗ್ ಅಂತಂದ್ರೆ ಒಂದು ಪಂಪಿಗೆ 25 ml ಹಾಕೋರಿ. ಅಕಸ್ಮಾತ್ ನಿಮ್ ಕಡೆ ಚಾರ್ಜಿಂಗ್ ಪಂಪ್ ಇತ್ತಂದ್ರ ಆ ಚಾರ್ಜಿಂಗ್ ಪಂಪ್ದಾಗ 20 ml ಹಾಕೋರಿ. ಒಂದು ಪಂಪಿನ ಪ್ರಮಾಣ ಹೇಳಾಕತ್ತಿ ನೋಡ್ರಿ. ಇಷ್ಟ ಹಾಕೊಂಡ ಈಗ ನೋಡ್ರಿ ಸ್ವಲ್ಪ ನಿಧಾನವಾಗಿ ಹೊಡ್ಕೋರಿ, ಎಣ್ಣೆ ಸ್ಪೀಡ್ ಆಗಿ ಹೊಡ್ಯಾಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ಬಹುದ್ರಿ ಎಷ್ಟು ನಿಧಾನವಾಗಿ ಹೊಡ್ಯಾಕತ್ತೀನಿ. ಇಲ್ಲಿ ನೋಡ್ರಿ ಈ ರೀತಿ ನಿಧಾನವಾಗಿ ಎಣ್ಣೆ ಹೊಡ್ಕೊಳ್ರಿ. ಮತ್ ತಪ ಆಗುವಂಗ ಹೊಡ್ಕೊಂಡ್ರ ಎಲ್ಲಾ ಕಳೆ ಅಂತರೂ ನಾಶ ಆಗ್ತೈತಿ ನೋಡ್ರಿ. ಈ ರೀತಿ ಕಳೆ ನಾಶಕವನ್ನು ಯೂಸ್ ಮಾಡ್ಕೊಳ್ಳೋದು ನೋಡ್ರಿ. ನೋಡಿ, ಸಾಮಾನ್ಯವಾಗಿ ಬೆಳ್ಳುಳ್ಳಿ ಬೆಳೆ 90 ರಿಂದ 110 ದಿನದೊಳಗಾಗಿ ಬೆಳ್ಳುಳ್ಳಿ ಬೆಳೆ ಬಂದ್ಬಿಡುತ್ತೆ. ಬೆಳ್ಳುಳ್ಳಿ ಬೆಳೆ ಸಂಪೂರ್ಣವಾಗಿ ಬಂದಿದೆ ಎಂಬುದನ್ನು ಖಚಿತಪಡಿಸ್ಕೊಳ್ಳೋದು ಹೆಂಗಂತಂದ್ರೆ ಇಲ್ಲಿ ನೋಡಬಹುದು. ಇಲ್ಲಿ ನೋಡಿ ಬೆಳ್ಳುಳ್ಳಿ ಬೆಳೆ ಇದೆ. ಇದು ಮೇಲ್ಗಡೆ ನೋಡಿ, ಈಗ ಈ ರೀತಿ ಸಣ್ಣ ಸಣ್ಣ ಬೆಳ್ಳುಳ್ಳಿ ಆಗ್ತಾ ಇದೆ ನೋಡಿ. ಇದಕ್ಕೆ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಗಿಳ್ಳೋಳಿ ಕೂಡ ಅಂತ ಕರೀತಾರೆ. ನೋಡಿ ಈ ರೀತಿ ಆಗ್ಬಿಟ್ರೆ ಇದು ಕರೆಕ್ಟ್ ಆಗಿ ಬೆಳ್ಳುಳ್ಳಿ ಬಂದಿದೆ ಅಂತ ಅರ್ಥ. ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ಬೆಳ್ಳುಳ್ಳಿನ ಬಂದಿರಂಗಿಲ್ಲ ಅವಾಗ್ಲೇ ಕಿತ್ತೋಕೆ ಶುರು ಮಾಡ್ಬಿಡ್ತಾರೆ. ಸಾಮಾನ್ಯವಾಗಿ ಬೆಳ್ಳುಳ್ಳಿ ನೋಡಿ 90 ರಿಂದ 110 ದಿನದೊಳಗಾಗಿ ಈ ರೀತಿ ಮ್ಯಾಗ ಗಿಳ್ಳೋಳಿ ಹಾಕಾಕತ್ತಂದ್ರ ಬೆಳ್ಳುಳ್ಳಿ ಬಂದೈತಂತ ಅರ್ಥ. ಅವಾಗ ನಾವು ಬೆಳ್ಳುಳ್ಳಿಯನ್ನು ಕಿತ್ಕೋಬೇಕು. ಇವತ್ ನೋಡಿ ನಾವು ಬೆಳ್ಳುಳ್ಳಿ ಹಾಕಿ ನಮ್ದು 105 ದಿವಸ ಆಗಿದೆ. ಇವತ್ ನಾವು ಬೆಳ್ಳುಳ್ಳಿ ಕೂಡ ಕಿತ್ಕೋತಾ ಇದೀವಿ. ನೋಡ್ಬಹುದು ಇಲ್ಲಿ ಈ ರೀತಿ ಗಡ್ಡೆ ಆಗಿದೆ ನೋಡಿ ನಮ್ದು ಬೆಳ್ಳುಳ್ಳಿದು. ಇಲ್ಲಿ ನೋಡ್ಕೋಬಹುದು ನೋಡಿ, ಲೈವ್ ಪ್ರೂಫೇ ನಿಮ್ಗೆ ತೋರಿಸ್ತಾ ಇದೆ, ನೋಡ್ಕೋಬಹುದು. ಇಲ್ಲಿ ಈ ರೀತಿ ಗಡ್ಡೆ ಆಗಿದೆ ನೋಡಿ ಬೆಳ್ಳುಳ್ಳಿದು. ಬೆಳ್ಳುಳ್ಳಿಯನ್ನು ಈ ರೀತಿ ನೋಡಿ ಸಂಪೂರ್ಣವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಆಗಿದೆ ನೋಡಿ. ಬೆಳ್ಳುಳ್ಳಿಯನ್ನು ಕಿತ್ಕೊಂಡು ಈ ರೀತಿ ಕಟ್ಕೋಬೇಕು ನೋಡಿ. ಇದನ್ನ ನೋಡಿ ಈ ರೀತಿ ನಾವು ಬೆಳ್ಳುಳ್ಳಿ ಸ್ಪೀಡ್ ಆಗಿ ಕಿತ್ತೋ ಟೈಮಲ್ಲಿ ಬೆಳ್ಳುಳ್ಳಿ ನೋಡಿ ಕೆಳಗೆ ಮುರಿಯೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ ಕೂಡ ಸೂಡ್ ಕಟ್ಕೊಳ್ತಾ ಇದ್ದಾರೆ. ಇವಾಗ ಕೆಲವೊಂದು ಬೆಳ್ಳುಳ್ಳಿ ಒಳಗೆ ಮುರಿದ್ ಬಿಡ್ತಾವು. ಆ ಬೆಳ್ಳುಳ್ಳಿ ನೋಡಿ ಈ ರೀತಿ ಗುದ್ಲಿ, ಸಣ್ಣ ಗುದ್ಲಿ ತಗೊಂಡ ಈ ರೀತಿ ತಕೊಳ್ಳೋದು ನೋಡಿ. ಒಳಗಡೆ ಬಿಡಬಾರ್ದು, ಬಿಟ್ರೆ ನಮ್ಗೆ ಲಾಸ್ ಆಗತ್ತಲ್ಲ. ಆದ್ರಿಂದ ಈ ರೀತಿ ಒಂದು ಸಣ್ಣ ಸಣ್ಣ ಬುಟ್ಟಿ ಇಟ್ಕೊಂಡಿದ್ದಾರೆ ನೋಡಿ. ಈಗ ಎಲ್ಲರದು ಕೂಡ ಕಲರ್ ಅಂತೂ ಮಸ್ತ್ ಬಂದಿದೆ. ನಮ್ಮ ಬೆಳ್ಳುಳ್ಳಿ ನೋಡ್ಬಹುದು, ಇಲ್ಲಿ ಕೆಂಪು ಕಲರ್ ಬಂದಿದೆ ನೋಡಿ. ಬೆಳ್ಳುಳ್ಳಿ ಕೆಂಪು ಕಲರ್ ಬಂದ್ರೆ ತುಂಬಾನೇ ಒಳ್ಳೆ ರೇಟ್ ಕೂಡ ಹೋಗುತ್ತೆ. ಇಲ್ಲಿ ನೋಡ್ಬಹುದು. ಈಗ
ಇಲ್ಲಿ ನೋಡ್ಬೋದು ನೋಡಿ, ಬೆಳ್ಳುಳ್ಳಿಯನ್ನು ಈ ರೀತಿ ಕಿತ್ಕೋಬೇಕು ನೋಡಿ. ಇಲ್ಲಿ ಕಿತ್ಕೊಳ್ತಾ ಇದ್ದಾರೆ ನೋಡಿ, ಈ ರೀತಿ ಕಿತ್ಕೋಬೇಕು. ಈ ರೀತಿ ಇದನ್ನ ಕಿತ್ಕೊಂಡು ಇದಕ್ಕೆ ಸೂಡು ಕಟ್ಕೋಬೇಕು ನೋಡಿ. ಈಗ ಈ ರೀತಿ ಅದೇ ಒಂದು ಬೆಳ್ಳುಳ್ಳಿ ಇದು ತಗೊಂಡ್ಬಿಟ್ಟು ಬೆಳಿ ಈ ರೀತಿ ರೌಂಡ್ ಆಗಿ ನೋಡಿ 2 ರೌಂಡ್ ತಿರುಗಿಸಿ ಅಲ್ಲೇ ಒಳಗೆ ಒತ್ಬಿಡೋದು. ಈ ರೀತಿ ಸೂಡು ಕಟ್ಕೊಂಡು ಇದನ್ನ ಇಟ್ಕೋಬೇಕು. ಸೂಡು ಕಟ್ಕೊಂಡಿದ್ದಾದ್ಮೇಲೆ ಇದನ್ನ ಏನ್ ಮಾಡಬೇಕು ಎಂಬುದನ್ನು ಕೂಡ ನಾನು ಹೇಳ್ತೀನಿ. ಈಗ ಬೆಳ್ಳುಳ್ಳಿ ಬೇಸಾಯವನ್ನು ನಾವು ಏನಂದ್ರೆ ರಾಶಿ ಮಾಡ್ಕೊಳ್ಳೋದು ಮತ್ತು ಮಾರ್ಕೆಟಿಂಗ್ ಮಾಡೋರ ಬಗ್ಗೆ ಹೇಳ್ತೀನಿ ನೋಡ್ರಿ. ನಾವು ನೋಡ್ರಿ ಈಗ ಅದ್ಲಿಂದ ಬೆಳ್ಳುಳ್ಳಿ ಅಂತೂ ಕಿತ್ಕೊಂಡು ಬಂದೀವಿ. ಈಗ ಮಾರ್ಕೆಟಿಂಗ್ ಹ್ಯಾಂಗ್ ಮಾಡ್ಕೊಳ್ಳೋದು ಮತ್ತು ಇದಕ್ಕೆ ರಾಶಿ ಹ್ಯಾಂಗ್ ಮಾಡ್ಕೊಳ್ಳೋದು ಎಂಬುದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಕಿತ್ಕೊಂಡು ಬಂದಿರುವಂತಹ ಬೆಳ್ಳುಳ್ಳಿ ಸೂಡುಗಳನ್ನ ಇಲ್ಲಿ ನೋಡ್ರಿ ಈ ರೀತಿ ಮಂಡ್ಲ ಹಾಕೋಬೇಕು ನೋಡ್ರಿ. ಮಂಡ್ಲ ಅಂದ್ರೆ ನೋಡ್ರಿ ಕೆಳಗೆ ಇದು ಮಾಡಿ ಅಲ್ಲಿ ಹೊಲ್ದಾಗಂತೂ ಒಗ್ದಿರ್ತೀವಿ, ಸ್ವಲ್ಪ ತಳಗಿನ ಮಣ್ಣನ್ನು ಹೋಗಿರ್ತೈತಿ. ಬೆಳಗ್ಗೆಯಿಂದ ಕಿತ್ತ ಸಾಯಂಕಾಲ ಟೈಮ್ದಾಗ ಈ ರೀತಿ ತಗೊಂಡ್ ಬಂದ ಮಂಡ್ಲ ಹಾಕೋಬೇಕ್ರಿ. ಸಾಯಂಕಾಲ ಟೈಮ್ದಾಗ ಹಾಕೊಳಕತ್ತೀನಿ ನೋಡ್ರಿ ಮಂಡ್ಲ. ಈ ರೀತಿ ಕೆಳಗ ಬೆಳ್ಳುಳ್ಳಿ ಮಾಡ್ಕೊಂಡ ತಪ್ಲ ಮ್ಯಾಗ ಮಾಡಿ ಈ ರೀತಿ ಮಂಡ್ಲ ಹಾಕೊಳ್ಳೋದ್ರಿ. ಹಿಂಗ ಮಂಡ್ಲ ಹಾಕೊಂಡ ಇದಕ್ ನೋಡ್ರಿ 1 ದಿನ ಬಿಡ್ಬೇಕ್ರಿ. ಕನಿಷ್ಠ ಪಕ್ಷ 24 ಗಂಟೆ ಆದ್ರೂ ಇದಕ್ ಬಿಡ್ಬೇಕ್ರಿ. ತದನಂತರದಲ್ಲಿ ಇದಕ್ಕ ಆಮೇಲೆ ಕೊಯ್ಕೋಬೇಕ್ರಿ, ಕಟ್ ಮಾಡ್ಕೋಬೇಕು. ಆಗೇನ್ ಮಟ, ಯಾಕಂದ್ರ ಒಳಗಿಂದ ತಪ್ಪಲ್ದಾಗಿಂದ ಎಲ್ಲಾ ರಸ ತಳಗ ಇಳ್ದ ಮಸ್ತ್ ಆಕೈತ್ರಿ. ಆ ಉದ್ದೇಶದಿಂದ ಈ ರೀತಿ ಮಂಡ್ಲ ಹೊಡ್ಕೋತಾರ್ರಿ. ನಾವು ಇಲ್ಲಿ ಮಂಡ್ಲ ಹೊಡ್ಕೊಳಕತ್ತೇವ್ ನೋಡ್ರಿ. ಇದಕ್ ಕಿತ್ಕೊಂಡ್ ಬಂದ ಇವತ್ತೇನ್ ಇದಕ್ಕ ಕಟ್ ಮಾಡಲ್ಲ, ನಾಳೆ ಅಂದ್ರೆ 1 ದಿನ ಬಿಟ್ಟ ನಾಳೆಗೆ ನಾವು ಕಟ್ ಮಾಡ್ಕೋತೇವ್ರಿ. ಈ ರೀತಿ ಮಂಡ್ಲ ಹಾಕೋಬೇಕು ನೋಡ್ರಿ. ಏನಾದ್ರೂ ಜಾಸ್ತಿ ದಿನ ನಾವು ಇಡ್ಬೇಕಂತಂದ್ರ ನಾವು ಜಾಸ್ತಿ ದಿನ ಏನ್ ಇಡಲ್ರಿ. ಬೆಳ್ಳುಳ್ಳಿ ಬೆಳಿಗ್ಗೆ ಏನ್ ತಗೊಂಡ್ ಬರ್ತೀವಿ ಪಟ ತಂದ ಈ ರೀತಿ ಮಂಡ್ಲ ಹಾಕೊಂಡ 1 ದಿನ 24 ಗಂಟೆ ಬಿಡ್ತೇವ್ರಿ. 24 ಗಂಟೆ ನಂತರ ಇದನ್ನ ಕಟಿಂಗ್ ಮಾಡ್ತೇವ್ರಿ. ಇಲ್ಲಿ ನೋಡ್ಬೋದ್ರಿ ಈ ರೀತಿ ಕಟಿಂಗ್ ಮಾಡಾಕತ್ತಾರ. ಈ ರೀತಿ ಕಟಿಂಗ್ ಮಾಡ್ಕೋತೇವ್ರಿ. ಕಟಿಂಗ್ ಮಾಡ್ಕೊಂಡ ಆಮೇಲೆ ಇದಕ್ ಮಾರ್ಕೆಟಿಂಗ್ ಮಾಡ್ತೇವ್ ನೋಡ್ರಿ. ಮಾರ್ಕೆಟಿಂಗ್ ಮಾಡೋ ವಿಚಾರ ಬಂದ್ರೆ ಕಟಿಂಗ್ ಮಾಡ್ಕೊಂಡು ತಳಗೆ ಏನಾದ್ರೂ ಒಂದು ಹಾಳಿ ಹಾಸ್ಕೊಂಡು ಅದ್ರ ಮೇಲೆ ಒಣಸಾಕ ಹಾಕ್ಬೇಕು ನೋಡ್ರಿ. ಇದ್ರ ಪ್ರೋಸೆಸ್ ಹೇಳ್ತೀನಿ ನೋಡ್ರಿ. 2 ದಿನದಾಗ ಒಣಗ್ತೈತ್ರಿ. 3ನೇ ದಿನದಾಗ ನಾವು ಮಾರ್ಕೆಟಿಂಗ್ ಮಾಡಬಹುದ್ರಿ. ನಾನು ಹೇಳುವಂತ ವಿಷಯ ಸರಿಯಾಗಿ ನೀವು ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾದ್ರೆ. ಇವತ್ ನೋಡ್ರಿ ಬೆಳಿಗ್ಗೆ 2 ದಿನದಾಗ ಒಣಗ್ತಾವ್ರಿ ಬೆಳ್ಳುಳ್ಳಿ. ಏನಿಲ್ಲ, ಫಳ ಆಗ್ಬಿಡ್ತಾವ. ಮಸ್ತ್ ಬಿಸಿಲು ಹೊಡಿತಿರ್ತೈತಿ. ಆ ಬಿಸಿಲಾಗ ಮ್ಯಾಳ್ಗಿ ಮ್ಯಾಲ ಹಾಕಿದಾಗ್ಲಿ, ಕಾಂಕ್ರೀಟ್ ಮ್ಯಾಲ ಅಥವಾ ತಳಗ ಎಲ್ಲಾರ್ದಂತ್ರು ಕಾಂಕ್ರೀಟ್ ಮನಿ ಇರಲ್ಲ, ಕೆಳಗ್ ಒಂದ್ ಇದು ಹಾಕಿ ಕಾಗದ ಅಥವಾ ತಾಡ್ಪಲ್ ಹಾಕಿ ಅದ್ರ ಮ್ಯಾಲ ಬೆಳ್ಳುಳ್ಳಿಯನ್ನು ಒಂದೊಂದ್ ಕಾಳಕಾಳ ಬೀಳುವಂಗ ಒಕ್ಕೊಳ್ಳೋದ್ ನೋಡ್ರಿ. ಕಾಳಕಾಳ ಬೀಳುವಂಗ ಒಕ್ಕೊಂಡ ಇದು 1 ದಿನ 2 ದಿನದ ನಂತರ ಒಂದ್ ಸಾಯಂಕಾಲ 3 ಗಂಟೆ ಸುಮಾರು ಇದಕ್ಕ ತಿಕ್ಕೊಳ್ಳೋದ್ರಿ. ಬೆಳ್ಳುಳ್ಳಿ ಬೆಳೆ ತಿಕ್ಬೇಕಾಗತ್ರಿ. ಇದಕ್ಕ ಯಾವ ರೀತಿ ಅಂದ್ರೆ ಬೆಳ್ಳುಳ್ಳಿ ಬೆಳೆ ಪೂರ್ತಿ ಮ್ಯಾಲ ಇದು ಇರತ್ರಿ, ಮಣ್ಣು ಕುಂತಿರ್ತೈತಿ, ಮತ್ತ ಅದು ಸರಿಯಾಗಿನೂ ಕಾಣಲ್ಲ. ಇಲ್ಲಿ ನೋಡ್ಬಹುದ್ರಿ, ಇಲ್ಲಿ ಮ್ಯಾಳ್ಗಿ ಮ್ಯಾಲ ಹಾಕೊಂಡಿನಿ. ಈಗ ಮ್ಯಾಳ್ಗಿ ಮ್ಯಾಲ ಹಾಕೊಂಡ ಇದಕ್ಕ ತಿಕ್ಕೊಳಕತ್ತೀನಿ ನೋಡ್ರಿ. ಈಚಿ ಕಡೆ ನೋಡ್ಬೋದ್ರಿ, ಈಚಿ ಕಡೆ ಸೈಡ್ದಾಗ ಇದ್ರಂಗ ಇದು ಇತ್ರಿ. ಇದು ಬೆಳೆ ಇದು ನೋಡ್ರಿ ಮಾಲ್. ಈಚಿ ಕಡೆ ಮಾಲ್ ನೋಡ್ರಿ ಇದು ಹೆಂಗೈತಿ. ಇದು ಬೆಳ್ಳಗ ಅಗದಿ ಫಳ ಮಿಂಚಾಕತೈತ್ರಿ. ಇದು ನೋಡ್ರಿ ಬರೀ 2 ದಿನ ಆತ್ ನೋಡ್ರಿ. ಇದು 2 ದಿನದ ಕಟಿಂಗ್ ಮಾಡಿ ಮ್ಯಾಗ ಹಾಕಿದ್ರಿ. ಫಳ ಹೊಳಾಕತೈತ್ರಿ. ಮತ್ತ ಒಣಗ ಬಿಟ್ಟೈತ್ರಿ. ಯಾಕಂದ್ರ ಬಿಸಿಲ ಐತಲ್ರಿ. ನೋಡ್ರಿ ಇಲ್ಲಿ ತಿಕ್ಕೊಳಕತ್ತೀನಿ. ಹಿಂಗ್ ನೋಡ್ರಿ ಗಸ್ ತಿಕ್ಕೋಬೇಕ್ರಿ. ಎಷ್ಟ್ ತಿಕ್ತೀವಿ ಅದು 1 ದಿನದಾಗ ತಿಕ್ಬಾರ್ದ್ರಿ. 1 ದಿನ 2ನೇ ದಿನದಾಗ ತಿಕ್ಬೇಕ್ರಿ. 2ನೇ ದಿನ ಅಂದ್ರ ಶಿಸ್ತ ಬಿಸಿಲ್ ತಿಂದಿರ್ತೈತ್ರಿ. ಮತ್ ಮ್ಯಾಗಿಂದ ಒಂದ್ ಸ್ವಲ್ಪ ಮಣ್ಣು ಇರಲ್ಲ. ಮತ್ ಮಸ್ತ್ ಫಿನಿಶಿಂಗ್ ಬರ್ತೈತ್ರಿ. ಮಾಲ್ನು ಚಕ ಹೊಳಿತಿರ್ತೈತ್ರಿ ಮಾರ್ಕೆಟ್ದಾಗ. ಈ ರೀತಿ ಮಾರ್ಕೆಟಿಂಗ್ ಮಾಡೋದ್ ನೋಡ್ರಿ. ಈ ರೀತಿ ತಿಕ್ಕೋಬೇಕ್ರಿ ಪೂರ್ತಿ. ಈ ರೀತಿ ತಿಕ್ಕೊಂಡಿರುವಂತ ಮಾಲ್ ಏನ್ ಇರ್ತೈತಲ್ರಿ, ಇದು ಬೆಳ್ಳುಳ್ಳಿ ಬೆಳೆ, ಇದನ್ನ ಈ ರೀತಿ ಜಕ್ಕೊಂಡ ಒಂದ್ ಕಡೆ ಇದು ಹಾಕೋಬೇಕ್ರಿ. ಎಲ್ಲ ಒಂದ್ ಕಡೆ ಗುಂಪಿ ಹಾಕೊಂಡ ಆ ಗುಂಪಿ ಒಳಗಿಂದ ಆಮೇಲೆ ನಾವು ತುಂಬ್ಕೊಳ್ಳೋದು ನೋಡ್ರಿ. ಈ ರೀತಿ ಜಕ್ಕೊಳಕತ್ತೀವಿ ನೋಡ್ರಿ ಒಂದ್ ರಾಗೋಲ್ ಸಹಾಯದಿಂದ. ನೋಡ್ಬೋದ್ರಿ ಎಲ್ಲ ನೋಡ್ರಿ ಪುಡಿ ಹಂಗ ಹಾರಾಕತೈತಿ. ಮತ್ತ ಹೊಲಸ್ನು ಭಾಳ ಐತ್ರಿ. ಹೊಲಸ್ ಭಾಳ ಇದ್ದಿದ್ರಿಂದ ಇದು ನೋಡ್ರಿ ಒಳಗಿಂದೆಲ್ಲ ಹೊಲಸ ಗಾಳಿಗೆ ಜರ ತೂರ್ಕೋಬೇಕ್ರಿ. ಅದು ಹ್ಯಾಂಗ್ ತೂರ್ಕೋಬೇಕು ಮುಂದ್ ತೋರಿಸ್ತೀನಿ ನೋಡ್ರಿ ಇಲ್ಲಿ.
ನೋಡ್ರಿ ಈ ರೀತಿ ಗಾಳಿಗೆ ತುರ್ಕೋಬೇಕ್ರಿ. ತಳಗೊಂದ್ ದೊಡ್ಡ ಬುಟ್ಟಿ ಇಟ್ಟಿನಿ, ಒಂದು ಸಣ್ಣ ಬುಟ್ಟಿದಿಂದ ನೋಡ್ರಿ ಗಾಳಿ ಸ್ವಲ್ಪ ಹೊಡ್ಯಾಕತ್ತಿಲ್ಲ, ಹೊಡಿತೈತ್ರಿ ಗಾಳಿ ಅಂತೂ ಮಣ್ಗನ್ ಬೀಸ್ತಿರ್ತೈತಿ. ಇಲ್ಲಿ ನೋಡ್ಬೋದ್ರಿ ದೊಡ್ಡ ಬುಟ್ಟಿ ಒಳಗ ಈಗ ಸಣ್ಣ ಬುಟ್ಟಿ ಸಹಾಯದಿಂದ ಈ ರೀತಿ ನಾನ್ ಮಾಡ್ಕೊಳ್ಳೋದಂಥದ್ದು ನಿಮಗೆ ಹೇಳಾಕತ್ತೀನಿ ನೋಡ್ರಿ. ನಾನ್ ಮಾರ್ಕೆಟಿಂಗ್ದಾಗ ಈ ರೀತಿ ಮಾಡ್ಕೋತೀನಿ ನೋಡ್ರಿ. ಈ ರೀತಿ ಒಂದು ಸಣ್ಣ ಬುಟ್ಟಿ ಸಹಾಯದಿಂದ ದೊಡ್ಡ ಬುಟ್ಟಿ ಒಳಗ ಈ ರೀತಿ ಗಾಳಿಗೆ ತೂರ್ಕೋಬೇಕ್ರಿ. ಎಲ್ಲ ಹೊಲಸ್ ಹೋಗ್ಬಿಡ್ತೈತ್ರಿ, ಮಣ್ಣು ಇರಲ್ಲ, ಸ್ವಲ್ಪ ಏನು ಹೊಲಸಿರಲ್ಲ, ಫಳ ಫಳ ಮಿಂಚತೈತ್ರಿ ಬೆಳಿ ಮಾಲ. ಸ್ವಲ್ಪ ಈ ಸಲ ನಮ್ ಕಲರ್ನು ಮಣ್ಗನಾಗಿತ್ತ. ಎಲ್ಲರದ 8-9 ಸಾವಿರ ಮಾರಿದ್ರ ನಂದು 10ರಿಂದ 11 ಸಾವಿರ ಮಟ್ಟ 2-3 ಸಲ ತಗೊಂಡೋಗಿನಿ, ಅದೇ ರೇಟ್ ಮಾರೈತಿ. ಯಾಕಂದ್ರ ಮಾಲ ಮಸ್ತ್ ಫಳ ಫಳ ಕಾಣ್ಬೇಕ್ರಿ. ನೋಡ್ರಿ ಈ ರೀತಿ ಮಾಡ್ಕೋತೀನಿ ನೋಡ್ರಿ ನಾ. ನೀವು ಹಿಂಗ ಮಾಡ್ಕೋರಿ ಮಾರ್ಕೆಟಿಂಗ್ ಮಾಡ್ಬೇಕಂತಂದ್ರ. ಮಸ್ತ್ ಮಾಲ್ನು ಫಳ ಫಳ ಆಕೈತಿ, ಮತ್ತು ಒಳ್ಳೆ ರೇಟ್ನು ಸಿಗ್ತೈತ್ರಿ. ಮತ್ತು ಹಿಂಗೆ ಮಾಡ್ಕೊಳ್ಳೋದು ನೋಡ್ರಿ ಮಾರ್ಕೆಟಿಂಗ್ ಮಾಡ್ಕೋಬೇಕಂತಂದ್ರೆ. ಹಿಂಗೆ ಮಾಡ್ಕೊಂಡ ನಂತರ ಒಂದು ಪಾಕೆಟ್ದಾಗ ಇವಕ್ಕ ತುಂಬ್ಕೋಬೇಕಾಗತ್ತೆ ನೋಡ್ರಿ. ಇಲ್ಲಿ ನೋಡ್ಬೋದ್ರಿ ಪಾಕೆಟ್ದಾಗ ಹಾಕೊಳಕತ್ತೀನಿ. ಈಗಾಗಲೇ ಒಂದು 3-4 ಪಾಕೆಟ್ ಆ ಕಡೆ ತುಂಬಿನ್ರಿ. ಮತ್ತು ಇನ್ನೊಂದು ಪಾಕೆಟ್ದಾಗ ಈಗ ಹಾಕೊಳಕತ್ತೀನಿ ನೋಡ್ರಿ ಬೆಳ್ಳುಳ್ಳಿ ಮಾಲ. ನೋಡ್ರಿ ಈ ರೀತಿ ತುಂಬ್ಕೊಳ್ಳೋದ್ರಿ. ಈ ರೀತಿ ತುಂಬ್ಕೊಳ್ಳೋದ್ರಿಂದ ಮಾಲ್ ಅಂತೂ ಮಸ್ತ್ ಚಕ ಮಾಲ್ ಬರ್ತೈತಿ, ಮತ್ತು ಒಳ್ಳೆ ರೇಟ್ನು ಸಿಗ್ತೈತಿ. ಒಳ್ಳೆ ರೇಟ್ ಬೇಕಂತಂದ್ರ ಈ ರೀತಿ ಮಾರ್ಕೆಟಿಗೆ ತಗೊಂಡು ಆಗತ್ರಿ. ಈಗ ನೋಡ್ರಿ ಮಾರ್ಕೆಟಿಂಗಿಗೆ ನಾವು ತಗೊಂಡು ಹೊಂಟಿವಿ. ನಮ್ದು 5 ಪಾಕೆಟ್ ತುಂಬಿದ್ವಿ ಮಾಲ. ಒಂದ ಸಲಕ್ಕೆ ಬೆಳ್ಳುಳ್ಳಿ ಮಾರಲ್ರಿ, ವಾರದಾಗ 2 ಸಲ ಸವಾಲ್ ಇರ್ತೈತಿ. ಆದ್ರಿಂದ ನಾವು 2 ಸಲ ಬೆಳ್ಳುಳ್ಳಿನ ಮಾರ್ಕೆಟಿಗೆ ತಗೊಂಡು ಹೋಗ್ತೀವ್ರಿ. ತಳಗ್ ಗಾಡಿ ಬಂದು ನಿಂತೈತ್ರಿ. ಆ ಗಾಡಿ ಮೇಲೆ ಈಗ ಮ್ಯಾಗಿಂದ ಡೈರೆಕ್ಟಾಗಿ ಹೇರಾಕತ್ತೀವಿ ನೋಡ್ರಿ. ಈಗ ಹೇರ್ಕೊಂಡ ಸೀದಾ ಮಾರ್ಕೆಟಿಗೆ ಹೋಗ್ತೀವ್ರಿ. ಒಳ್ಳೆ ರೇಟ್ನು ಸಿಗ್ತೈತ್ರಿ, ಮತ್ತು ಮಾರ್ಕೆಟಿಂಗ್ನು ಚಲೋ ಮಾಡ್ಕೊಡ್ತಾರ್ರಿ. ಈ ರೀತಿ ನೀವು ಕೂಡ ಬೆಳ್ಳುಳ್ಳಿ ಬೆಳೆಯನ್ನ ಹಾಕ್ಕೊಳ್ರಿ, ಮತ್ತು ಈ ರೀತಿ ಮೇಂಟೆನೆನ್ಸ್ ಮಾಡ್ಕೊಳ್ರಿ. ಅಂದ್ರೆ ನಿಮ್ಗೆ ಒಳ್ಳೆ ರೇಟ್ನು ಸಿಗ್ತೈತಿ, ಒಳ್ಳೆಯ ಇಳುವರಿ ಕೂಡ ಸಿಗತ್ತೆ. ಮತ್ತೆ ಭೇಟಿಯಾಗೋನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಧನ್ಯವಾದಗಳು.